ಶಾಂತಿ ಶಾಂತಿ ಶಾಂತಿ. ಭದ್ರಂ ಕರ್ಣೈಭಿಃ ಶೃಣುಯಾಮದೇವಃ ಭದ್ರಂ ಪಶ್ಯಂತಿ ಸಾಮಗಾಃ ಜ್ಞಾನ ತದ್ಗತಾ ಮನುಷ್ಯ ಪಶ್ಯಂತಿ ಯೋಗಿನ ಯೋಗಿನ ಸಂಭೂತಂ. ಓಂ ಶ್ರೀ ಅನನು. ಈ ಕೆರೆಯಿಂದ ಸುಮಾರು 16 ಹಳ್ಳಿಗಳಿಗೆ ಅಚ್ಚುಕಟ್ಟಾಗಿ ಅನುಕೂಲವಾಗಿದೆ. ಸುಮಾರು 16 ಹಳ್ಳಿಗಳ ರೈತರು ಇವತ್ತು ಕೊಳವೆ ಬಾಗಿಲೆಲ್ಲ ಬತ್ತಿ ಹೋಗಿ ನೀರಿಲ್ಲದೇನೆ ಕಷ್ಟದಲ್ಲಿದ್ದಾರೆ. ಬೆಳೆಗಳಿಗೆ ತೆಗೆಯೋಕ್ಕೆ ನೀರಿಲ್ಲ, ಜೀವನ ಮಾಡೋಕ್ಕೆ ಕಷ್ಟಕರವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಸುಮಾರು 8 ವರ್ಷಗಳಿಂದ ರಾಮಸಮುದ್ರ ಕೆರೆ ನೀರನ್ನು 8 ವರ್ಷಗಳಿಂದ ನೀರನ್ನು ಕುಡಿಯೋ ನೀರಿಗಾಗಿ ಸೀಸ್ ಮಾಡಿರ್ತಾರೆ ಜಿಲ್ಲಾಧಿಕಾರಿಗಳು. ಅದೇ ಆದರೆ ಇದರ ಮಧ್ಯೆ ಸುಮಾರು 4-5 ವರ್ಷಗಳ ಹಿಂದೆ ಮಾಜಿ ಶಾಸಕ ರಾಜಣ್ಣವರಿದ್ದಾಗ ಅವರು ಚಿತ್ರದುರ್ಗ ನಗರಸಭೆ ಕೆ ಎಸ್ ಮುನಿಯಪ್ಪ ನಮಗೆ ನೀರು ಸಪೋರ್ಟ್ ಮಾಡ್ದ. ಅದೇ ವಿ ಮುನಿಯಪ್ಪನವ್ರು ಏನು ಮಾತಾಡಿದ್ರು ಅಂದರೆ, ನಾವು ಇದು ಕೆರೆ ಇರೋದು ಶಿಡ್ಲಘಟ್ಟ ತಾಲೂಕಿಗೆ, ನಮಗೆ ಕೆರೆ ನೀರು ಬೇಕು ಅಂತ ವಿ ಮುನಿಯಪ್ಪನವ್ರು ಮಾತಾಡಿದ್ರು. ಈಗ ಒಬ್ಬ ಸ್ವಾಮೀಜಿ ಏನು ಮಾತಾಡಿದ್ರು ಚಿಕ್ಕಬಳ್ಳಾಪುರದವರು, ನಮಗೆ ನೀರು ಬೇಕು, ಚಿಕ್ಕಬಳ್ಳಾಪುರ ಇದಕ್ಕೆ ನೀರು ಬೇಕು ಅಂತ ಚಿಕ್ಕಬಳ್ಳಾಪುರದ ಬಗ್ಗೆ ಮಾತಾಡಿದ್ರು. ದಯವಿಟ್ಟು ಜ್ಞಾಪಕಟ್ಕೊಂಡ್ರೆ ಶಿಡ್ಲಘಟ್ಟ ನಗರದ ಜನತೆಗೆ ಸಾದಲಿಯ ಹೋಬಳಿಗೆ ಒಳಪಡುವ ಎಸ್ ದೇವಗನಹಳ್ಳಿ ಹತ್ತಿರ ಇರುವ ರಾಮಸಮುದ್ರ ಕೆರೆಯಿಂದ ಕುಡಿಯುವ ನೀರಿನ ಯೋಜನೆಯಂತೆ ಸುಮಾರು 40ರಿಂದ 44 ಕಿಲೋಮೀಟರ್ ದೂರದಲ್ಲಿರುವ ರಾಮಸಮುದ್ರ ಮತ್ತು ಶಿಡ್ಲಘಟ್ಟ ನಗರಕ್ಕೆ ಇಲ್ಲಿಂದ ಪೈಪ್ಲೈನ್ ಮುಖಾಂತರ ಕುಡಿಯುವ ನೀರಿನ ಯೋಜನೆ ಅವೈಜ್ಞಾನಿಕವಾಗಿದೆ ಎಂದು ರೈತರ ಆಕ್ರೋಶ. ನೀರು ಮೂಲಭೂತ ಸೌಕರ್ಯಗಳಲ್ಲಿ ಮತ್ತು ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾಗಿರುತ್ತದೆ. ಆದರೆ ಆ ನೀರು ಶಿಡ್ಲಘಟ್ಟ ನಗರಕ್ಕೆ ಹೊಂದಿಕೊಂಡಿರುವ 2 ಕೆರೆಗಳಿಂದ ಎತ್ತಿನ ಹೊಳೆ ನೀರನ್ನು ತುಂಬಿಸಿ ನಂತರ ಶಿಡ್ಲಘಟ್ಟ ನಗರದ ಜನತೆಗೆ ಕುಡಿಯುವ ನೀರನ್ನು ಒದಗಿಸುವುದು ಸರ್ಕಾರ ಮತ್ತು ಅಲ್ಲಿನ ಶಾಸಕರ ಕರ್ತವ್ಯವಾಗಿದೆ. ಆದರೆ ಇನ್ನೊಬ್ಬರ ಅನ್ನವನ್ನು ಕಿತ್ತು ಮತ್ತೊಬ್ಬರಿಗೆ ಸುಖಭೋಜನವನ್ನಾಗಿ ನೀಡುವುದು ಅದು ಸರಿಯಿಲ್ಲ ಎಂದು ಇಲ್ಲಿನ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಪ್ರಸ್ತಾವನೆಯು ಅವೈಜ್ಞಾನಿಕವಾಗಿದ್ದು ಇಲ್ಲಿನ ರೈತರು ಸುಮಾರು 15ರಿಂದ 50 ಹಳ್ಳಿಗಳು ಈ ಕೆರೆಯನ್ನು ಅವಲಂಬಿಸಿ ತನ್ನ ಜೀವನವನ್ನೇ ಕೃಷಿಯಾಗಿ ಮುಡುಪಾಗಿಟ್ಟು ಕೃಷಿಯನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ. ಅಂತಹ ಕೆರೆಯ ನೀರನ್ನು ಶಿಡ್ಲಘಟ್ಟ ನಗರದ ಕುಡಿಯುವ ನೀರಾಗಿ ಉಪಯೋಗಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಇಲ್ಲಿನ ರೈತರು ಮತ್ತು ಗ್ರಾಮಸ್ಥರು ಆಕ್ರೋಶಿಸುತ್ತಾರೆ. ಇದು ಕೇವಲ ಮೂಗಿಗೆ ತುಪ್ಪ ಸುರಿಯುವಂತಹ ಸ್ಥಿತಿ ನಿರ್ಮಾಣ ಮಾಡುತ್ತಿರುವುದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಇದು ಕೂಡಲೇ ಕಡಿವಾಣ ಹಾಕಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಜಲ ಮೂಲವನ್ನು ಅಲ್ಲಿನ ಶಿಡ್ಲಘಟ್ಟ ನಗರಕ್ಕೆ ಹೊಂದಿಕೊಂಡಿರುವ 2 ಕೆರೆಗಳಿಂದ ಜಲಮೂಲದ ವ್ಯವಸ್ಥೆ ಮಾಡಿ ಕುಡಿಯುವ ನೀರನ್ನು ಜನತೆಗೆ ಒದಗಿಸಿಕೊಡಬೇಕು. ಆದರೆ ಈ ರಾಮಸಮುದ್ರ ಕೆರೆಯನ್ನು ನಂಬಿ ಹಲವಾರು ರೈತರು ಬದುಕುತ್ತಿದ್ದಾರೆ. ಇವರ ಜೀವನದ ಮೇಲೆ ಬರೆ ಇಳಿಯುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಇಲ್ಲಿನ ಸ್ಥಳೀಯವಾಗಿ ಆಕ್ರೋಶ ಎದ್ದಿದೆ. ಇನ್ನು ರಾಮಸಮುದ್ರ ಕೆರೆ ಅಭಿವೃದ್ಧಿ ಮಂಡಳಿಯು ಸುತಾರಾಮು ಅಲ್ಲಿಗೆ ನೀರು ಬಿಡಲು ಆಗುವುದೇ ಇಲ್ಲ ಎಂದು ಚಕಾರ ಎತ್ತಿದೆ. ಒಂದು ಅರ್ಧ ಗಂಟೆ 1 ಅವರ್ ಇರ್ತೀವಿ, ಅದಕ್ಕೆ ನಾವು ಎಷ್ಟು ಸಮಯ ಕೊಟ್ಟಿರ್ತೀವೋ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. ಒಂದು ಇವಾಗ ಏನು ಈ ಕಾರ್ಯಕ್ರಮ ಸಭೆಯನ್ನ ಪ್ರಾರಂಭ ಮಾಡೋದಕ್ಕೆ ಏನು ಅಣ್ಣವ್ರು ಹೇಳ್ದಂಗೆ 3 ತಿಂಗಳಿಂದ ಸೇರ್ಬೇಕು ಅಂತ ಇದ್ವಿ. ಅದೇ ರೀತಿ ಸ್ವಲ್ಪ ಅದ್ರ ಬದಲಾಗಿ ನಾಳೆ ಸೇರೋಣ 15 ದಿವಸಕ್ಕೆ ಸೇರೋಣ, ವಾರಕ್ಕೆ ಸೇರೋಣ ಅಂತ ಅಂದ್ಬಿಟ್ಟು ಒಂದು ಯಾಕೆ ತಡ ಆಗಿತ್ತು ಅಂತಂದ್ರೆ ಸೂಕ್ಷ್ಮವಾಗಿ ಒಂದೊಂದು ವಿಷಯ ಹೇಳ್ತೀವಿ. ಯಾಕೆ ತಡ ಆಯ್ತು ಇದು ಅಂತಂದ್ರೆ, ಮೊನ್ನೆ ನಾವು ಇಲ್ಲೇ ಪಂಚಾಯತ್ ಇಲ್ಲಿ ಸೇರಿದಾಗ ನಮ್ಮ ವರ್ಧನಹಳ್ಳಿ ವೆಂಕಟೇಶ್ ಅಣ್ಣ ಅವರು ಅದರ ಒಂದು ಅಂಗವಾಗಿ ಜಲಸಂವರ್ಧನಾ ಯೋಜನಾ ಅಡಿಯಲ್ಲಿ ಸಂಘವನ್ನು ರಚನೆ ಮಾಡಿದ ನಂತರ ಇದುವರೆಗೂ 3 ಬಾರಿ ಕೆರೆಯ ಕೋಡಿ ಹರಿದಿದ್ದು ಅದಕ್ಕೆ ಈ ಸಂಘ ಹೆಚ್ಚಿನ ಒಂದು ಶ್ರಮಿಸಿ ಇದುವರೆಗೂ ಇಷ್ಟು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಸಹಾಯ ಅತ್ಯಗತ್ಯ ಆಗಿರುವುದರಿಂದ ಈ ಭಾಗದ ಜೀವನಾಡಿ ಬೆಳಗುವ ಮುಖಾಂತರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದರೆ ಪ್ರಾರ್ಥನೆ ನಮ್ಮ ನಾಗೇಶಣ್ಣ ಅವರು ನಡೆಸಿಕೊಡ್ಲಿದ್ದೇವೆ. 1984ರಲ್ಲಿ ಕಟ್ಟಿರುವ ಕೆರೆ ಇದು. ಸುಮಾರು 150 ವರ್ಷಗಳ ಮೇಲೆ ಆಗಿದೆ. ಇತಿಹಾಸ ಕೆರೆ ಇದು. ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೆರೆ ನಮ್ದು. ಈ ಕೆರೆ ನೀರು ತಗೊಂಡೋಗಿ ಇವರು
ನಗರ ಕೊಡಬೇಕು ಅಂತ ಹೇಳಿದ್ರು ಮಾಡಿದ್ರೆ ಇದೊಂದು ಅವೈಜ್ಞಾನಿಕವಾದ ವರದಿ ಆಗಿದೆ, ಅವೈಜ್ಞಾನಿಕವಾದ ಮುಂಜೂರಾತಿ ಆಗಿದೆ. ನಾವು ಈಗ ಇದ್ರ ಬಗ್ಗೆ ಏನ್ ಮಾಡ್ಬೇಕಂದ್ರೆ ನಮ್ಮ ಮುಖ್ಯಮಂತ್ರಿಗಳಿಗೊಂದು ಅರ್ಜಿ ಕೊಡ್ಬೇಕು. ಕೇವಲ 3% ಮಾತ್ರ ಕುಡಿಯಕ್ಕೆ ಯೋಗ್ಯವಾದಂತ ನೀರು. ಮಂಜುಗಡ್ಡೆಗಳಿಂದ ಆವೃತ್ತಾಗಿದೆ, ಕೆರೆಗಳು ಉಪ್ಪು ನೀರು ಕುಡಿಯಕ್ಕೆ ಯೋಗ್ಯ ಇಲ್ಲ. ಕೇವಲ 3% ಅದರಲ್ಲಿ ಆ 3% ಅಲ್ಲಿ ನಮ್ ಕುಡಿಯಕ್ಕೂ ಬೇಕು, ನಮ್ ಜಾನುವಾರುಗಳಿಗೆಲ್ಲ ನೀರು ಬೇಕು, ಬೆಳೆ ಬೆಳೆಕ್ಕೂ ನೀರು ಬೇಕು. ಮಳೆ ಬಿದ್ರೆ ಕೆರೆ ತುಂಬುತ್ತೆ, ಅಂತರ್ಜಲ ವೃದ್ಧಿ ಆಗುತ್ತೆ, ಜಲಪಾತಗಳು ತುಂಬಿ. ಇಲ್ಲ ಅಂದ್ರೆ ಇಲ್ಲ. ಸೊ ಪ್ರತಿಯೊಂದು ಹನಿ ನೀರನ್ನ ನಾವು ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಇನ್ನ ಕೇವಲ ಕೆಲವೇ ವರ್ಷಗಳಲ್ಲಿ ಕುಡಿಯಕ್ಕೆ ನೀರಿಲ್ಲದೆ ఈ మీటింగ్ అయిపోతానే రేపు మన ఊరికి ఒక పద్యం అందరూ సరి ఉంటారు. ఊరికి వచ్చి అందరికి చెప్తే ఇట్లా బలాము ఇట్లా ఏమేమి మాట్లాడుతుంది. ಹಾಗೆ ಏನೂ ಇಲ್ಲ. ಏನು ಈ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇರ್ಬೋದು, ಯಾವುದೇ ಒಂದು ಅಧಿಕಾರಿಗಳು ಒಬ್ಬರಿಗೆ ಏನಾದರೂ ಸಮಸ್ಯೆ ಆದರೆ ಪ್ರತಿಯೊಬ್ಬರು ಕೂಡ ಅವರ ಹೋರಾಟದಿಂದಾಗಿ ಎಲ್ಲ ಕಾರ್ಯಗಳನ್ನು ಸ್ಥಗಿತ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಆದ್ರೆ ಒಬ್ಬ ರೈತರು ಮಾತ್ರ ಹೋಗಕ್ಕಾಗ್ತಿಲ್ಲ. ಕಾರಣ ಇಷ್ಟನೇ, ಪ್ರತಿ ಒಂದು ಪಕ್ಷದಲ್ಲೂ ಇರುವಂತ ನಾಯಕರೇನಿದ್ದಾರೆ ಅವರು ಜಾಸ್ತಿ ಜಾಣರು ಮತ್ತು ಬುದ್ಧಿವಂತರಿದ್ದಾರೆ. ಕಾರಣ ಪ್ರತಿ ಒಂದು ಪಕ್ಷದಲ್ಲೂ ಕೂಡ ರೈತ ಸಂಘ ಅಂತ ಒಂದು ಕಟ್ಕೊಂಡು. ತಾಲೂಕಿನ ಎಸ್ ದೇವಗಾನಹಳ್ಳಿ ಗ್ರಾಮದಲ್ಲಿ ಇಂದು ರಾಮಸಮುದ್ರ ಕೆರೆ ಅಭಿವೃದ್ಧಿ ಗ್ರಾಮ ಪಂಚಾಯಿತಿ ಉಪಸಮಿತಿ ಹಾಗೂ ಅಚ್ಚುಕಟ್ಟು ರೈತರ ಸಮ್ಮುಖದಲ್ಲಿ ನಡೆದ ಗ್ರಾಮ ಸಭೆ 2025 ಹಾಗೂ ವಿಶೇಷ ಸಭೆ 2025ರ ಗ್ರಾಮ ಸಭೆಯ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ DV ಓಬಳಪ್ಪನವರು, ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರು ಯೋಜನೆ ತುಂಬ ಅವೈಜ್ಞಾನಿಕವಾಗಿದ್ದು, ಇಂದು ನಗರ ಪ್ರದೇಶಕ್ಕೆ ಸರಿಸುಮಾರು 35ರಿಂದ 40 ಕಿಲೋಮೀಟರ್ ಅಂತರದಲ್ಲಿರುವ ನಮ್ಮ ಭಾಗದ ಯಾವುದೇ ಜೀವನಾಡಿ ಆಗಿರುವ ಈ ಕೆರೆಯಿಂದಲೇ ಅಲ್ಲಿನ ಜನತೆಗೆ ಕುಡಿಯಲು ನೀರು ಕೊಡುವುದಾದರೆ ಇಲ್ಲಿನ ಆ ಕೆರೆಯನ್ನು ನಂಬಿ ಬದುಕುತ್ತಿರುವಂತಹ ಜನರಿಗೆ ಏನು ಉತ್ತರ ನೀಡುತ್ತೀರಿ ಎಂಬ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದು ಸುಮಾರು ಜನರ ಕೃಷಿ ಚಟುವಟಿಕೆಗಳನ್ನು ಅವಲಂಬಿಸಿರುವಂತಹ ಕೆರೆಯಾಗಿದ್ದು, ಈ ಕೆರೆಯನ್ನು 1889ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಕಾಲದ ಹಾಗೂ ಮುಖ್ಯ ಕಾರ್ಯದರ್ಶಿಯಾಗಿ ಶೇಷಗಿರಿ ಅಯ್ಯರ್ 1994ರಲ್ಲಿ ಕೃಷಿ ಬಳಕೆಗೆಂದೇ ನಿರ್ಮಿಸಿ ಎಸ್ ದೇವಗಾನಹಳ್ಳಿ, ಎಸ್ ಗುಂಡ್ಲಹಳ್ಳಿ, ಯರ್ರನಾಗೇನಹಳ್ಳಿ, ಎಸ್ ಕುರುಬರಹಳ್ಳಿ, ಸತ್ಯಸಾಯಿನಗರ, ಗಡಿಮಿಂಚನಹಳ್ಳಿ, ವರದಗಾನಹಳ್ಳಿ, ಮಂಡಿಕಲ್ ಹೋಬಳಿಯ ಬೋಯ್ನಹಳ್ಳಿ ಗ್ರಾಮಗಳು ಅಚ್ಚುಕಟ್ಟು ಹಾಗೂ ಜಲಾನಯನ ಪ್ರದೇಶ ಆದ ಸೋಮೇನಹಳ್ಳಿ, ಸೋಮೇಶ್ವರ್, ನಿಲವರಾತಹಳ್ಳಿ, ತಿಮ್ಮಯ್ಯಗಾರಹಳ್ಳಿ ಹಾಗೂ ಇತರೆ ಸರಿಸುಮಾರು 4000 ಹೆಕ್ಟೇರ್ಗಿಂತ ಭೂಪ್ರದೇಶಕ್ಕೆ ಕೃಷಿ ಚಟುವಟಿಕೆಗಳಿಗೋಸ್ಕರ ಇಟ್ಟಿರ್ತಕ್ಕಂಥ ಈ ಒಂದು ಕೆರೆಯಿಂದ ನೀರನ್ನು ಬೇರೆಡೆಗೆ ಸಾಗಿಸಲು ಯಾರೂ ಒಪ್ಪುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಇದನ್ನು ಕ್ರಮವಹಿಸಬೇಕು. ಇಂದಿನಿಂದಲೇ ಶಿಡ್ಲಘಟ್ಟ ನಗರಕ್ಕೆ ಕುಡಿಯೋ ನೀರಿನ ಸರಬರಾಜು ಯೋಜನೆ ಕೈಬಿಟ್ಟು ಇದರ ಬದಲು ಅಲ್ಲಿಯೇ ಹತ್ತಿರ ಇರುವ 2 ಕೆರೆಗಳು ದೊಡ್ಡವು, ಅಲ್ಲಿನ ಮುಖಾಂತರ ನೀರನ್ನು ನಗರಕ್ಕೆ ಒದಗಿಸಿಕೊಡಬೇಕು ಎಂದು ಸೂಚನೆಯನ್ನು ನೀಡಿದ್ದಾರೆ. బయలుపల్లికి ఒక 5 జనము, తూర్పుకి ఒక 5 జనము, గుండెపల్లికి 5 జనము, ఎన్నైపల్లికి 5 జనము, పుల్లపల్లికి ఒక 5 జనము, గడిమించపల్లికి ఒక 5 జనము, అతకానపల్లికి 5 జనము, అందరూ చేరి 25 జనము తీసుకుంటా పోవాలా. ఏం సాలా ఎట్లా సాలా కేటే తీసుకొని డీసీ ఉంటారో లేదో ఒక పర్మిషన్ తీసుకొని, ఎమ్మెల్యే సాబ్ దగ్గర ఆరో పర్మిషన్ తీసుకొని మనమంతా ఈ టైం మొత్తం దండకు వస్తాము, అంతా ఉండాలా, అధికారులతో ఉండాలని చెప్పి ನಾವೆಲ್ಲ ಸೇರಿ ಹೋರಾಟ ಮಾಡಿದ್ರೆ ಮಾತ್ರ ಉಳಿತಾರೆ. ಅವಶ್ಯಕತೆ ಇದೆ. ಇದಕ್ಕೋಸ್ಕರ ನಾವೆಲ್ಲರೂ ಹೋರಾಟ ಮಾಡಲೇಬೇಕು. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಂದು ದಿವಸ ಹೋದಾಗ ಸ್ವಲ್ಪ ಆದಷ್ಟು ಮಟ್ಟಿಗೂ ಜನ ಸೇರಲೇಬೇಕು. ಅಲ್ಲಿ ಹೋಗಿ ಜನ ಕಮ್ಮಿ ಇದೆ ಅಂದ್ರೆ ನಮ್ಗೆ 1,000-2,000 ಜನ ಸೇರ್ಲೇಬೇಕು. ನೀರು ಆಚೆ ಬರೋದು ಇನ್ನು 15 ಅಡಿ, ಇನ್ನು 15-30 ಅಡಿ ಕೆಳಗಡೆ ಇರ್ತವೆ. ಆದ್ದರಿಂದ ಕೆರೆಯನ್ನು ಬೆಳೆಸಬೇಕು, ಇನ್ನು ಎತ್ತರ ಮಾಡಬೇಕು, ಕೋಡಿನ ಎತ್ತರ ಮಾಡಬೇಕು. ಒಂದು 500ರಿಂದ 1000 ಕೋಟಿ ಬೇಕು ನಮಗೆ. ಯಾಕೆ ಗೊತ್ತಾ,
ಚಿತ್ರಾವತಿ ಜಲಾಯನ ಅಭಿವೃದ್ಧಿ ಬಾಗೇಪಲ್ಲಿವರೆಗೂ ಇದು ಏತ ನೀರಾವರಿ ಮಾಡಬೇಕು. ಚಿತ್ರಾವತಿ ಅಭಿವೃದ್ಧಿ ಆಗಬೇಕು. ಅವ್ರು ಬರಬೇಕು ಇವ್ರು ಬರಬೇಕು ಅಂತ ಹೇಳ್ತಿದ್ರೆ ಅದು ತಪ್ಪು. ಪ್ರತಿಯೊಂದು ಊರಿಗೂ ಕೆರೆ ಇರುತ್ತೆ. ಆ ಕೆರೆ ಬಿಟ್ಟು ನಮ್ಮ ಕೆರೆ ಯಾಕೆ ಬರಬೇಕು? ನಮ್ಮ ಕೆರೆ ನಮ್ಮ ಹಕ್ಕು ಅಲ್ವಾ? ಅದಕ್ಕೋಸ್ಕರ ಏನ್ ಮಾಡಬೇಕು? ನಮ್ಮ ಕೆರೆಯನ್ನು ಎಲ್ಲರೂ ಒಗ್ಗಟ್ಟಾಗಿ 7 ಊರುಗಳೆಲ್ಲ ಬಂದು ಒಂದೊಂದು ಊರಿಗೆ ಒಂದು 5 ಜನ ಸದಸ್ಯರಾಗಿ ಹೋರಾಟಕ್ಕೆ ಉಗ್ರ ಹೋರಾಟ ರಚನೆ ಮಾಡಿದ ನಂತರ ಇದುವರೆಗೂ 3 ಬಾರಿ ಕೆರೆಯ ಕೋಡಿ ಹರಿದಿದ್ದು ಅದಕ್ಕೆ ಈ ಸಂಘ ಹೆಚ್ಚಿನ ಒಂದು ಶ್ರಮಿಸಿ ಇದುವರೆಗೂ ಇಷ್ಟು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಸಹಾಯ ಅತ್ಯಗತ್ಯ ಆಗಿರುವುದರಿಂದ ಈ ಭಾಗದ ಜೀವನಾಡಿ ಸುಮಾರು 15 ಗ್ರಾಮಗಳು ಮೇಲುಪಟ್ಟು ಇನ್ನೂ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಲವಾರು ರೈತರು ದೀಪ ಬೆಳಗುವ ಮುಖಾಂತರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದರೆ ಪ್ರಾರ್ಥನೆ ನಮ್ಮ ನಾಗೇಶಣ್ಣ ಅವರು ನಡೆಸಿಕೊಡಲಿದ್ದಾರೆ. ಯಾವ ಕಾರಣಕ್ಕಾಗಿ ನಾವು ಡ್ರಾಪ್ ಬಿಡೋದಿಲ್ಲ. ರಾಮ ಸಮುದ್ರ ಕೆರೆ ನೀರು, ಆಮೇಲೆ ರಾಮ ಸಮುದ್ರ ಅಭಿವೃದ್ಧಿನು, ರಾಮ ಸಮುದ್ರ ಒಂದು 500 ಕೋಟಿ ಕೊಡಬೇಕು. ಚಿತ್ರಾವತಿ ಅಭಿವೃದ್ಧಿ ಇದುವರೆಗೆ ಬನ್ನಿ ಬಿಜಾಪುರ ಜಿಲ್ಲೆ ತೋರಿಸ್ಕೊಡ್ತೀನಿ ಎಷ್ಟು ಕೋಟಿಗಳು ಅವರು ಕೊಡ್ತಾ ಇದ್ದಾರೆ. ನಮ್ಮ ರಾಮಸಮುದ್ರ ಕೆರೆಯನ್ನು ಕಟ್ಟಿ ಸುಮಾರು 150 ವರ್ಷಗಳ ಆಗಿದೆ. ಇದು ಬ್ರಿಟಿಷರ ಕಾಲದಲ್ಲಿ ಕಟ್ಟಿರುವಂಥ ಕೆರೆ. ಈ ಕೆರೆಯಿಂದ ಸುಮಾರು 16 ಹಳ್ಳಿಗಳಿಗೆ ಅಚ್ಚುಕಟ್ಟಾರಿಗೆ ಅನುಕೂಲವಾಗಿದೆ. ಸುಮಾರು 16 ಹಳ್ಳಿಗಳ ರೈತರು ಇವತ್ತು ಕೊಳವೆ ಬಾಗಿಲೆಲ್ಲ ಬತ್ತಿ ಹೋಗಿ ನೀರಿಲ್ಲದೇನೆ ಕಷ್ಟದಲ್ಲಿದ್ದಾರೆ. ಬೆಳೆಗಳಿಗೆ ತೆಗೆಯೋಕ್ಕೆ ನೀರಿಲ್ಲ, ಜೀವನ ಮಾಡೋಕ್ಕೆ ಕಷ್ಟಕರವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಸುಮಾರು 8 ವರ್ಷಗಳಿಂದ ರಾಮಸಮುದ್ರ ಕೆರೆ ನೀರನ್ನು 8 ವರ್ಷಗಳಿಂದ ನೀರನ್ನು ಕುಡಿಯೋ ನೀರಿಗಾಗಿ ಸೀಜ್ ಮಾಡಿರ್ತಾರೆ ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ. ಆದರೆ ಇದರ ಮಧ್ಯೆ ಸುಮಾರು 4-5 ವರ್ಷಗಳ ಹಿಂದೆ ಮಾಜಿ ಶಾಸಕ ರಾಜಣ್ಣವರಿದ್ದಾಗ